ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆನೆ ಬೇಗ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ನಮ್ಮ ಮಮ್ಮಿ ನನ್ನ ತಮ್ಮ ಆಫೀಸ್ ಹತ್ರಕ್ಕೆ ಬರ್ತಿದ್ವಿ. ಯಾಕಂದರೆ ನಾವು ಹೊಸ ಆಫೀಸ್ಗೆ ಶಿಫ್ಟ್ ಆಗ್ತಿದ್ವಿ. ಅದಕ್ಕೋಸ್ಕರ ಮನೆ ಇಟ್ಟಿದ್ದ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಹಳೆ ಆಫೀಸಲ್ಲಿರೋ ಸಾಮಾನೆಲ್ಲ ತೊಗೊಂಡು ಹೊಸ ಆಫೀಸ್ಗೆ ಶಿಫ್ಟ್ ಮಾಡ್ತಿದ್ವಿ. ಈಗ ನೋಡಿ ನಮ್ಮ ಹಳೆ ಆಫೀಸ್ ಫುಲ್ಲು ಖಾಲಿ ಖಾಲಿ ಅನಿಸಿದೆ. ನೋಡೋಕ್ಕೆ ಒಂಥರ ಬೇಜಾರಾಗಿದೆ. ಇಷ್ಟಿನಿಂದ ನಾವು ಅಲ್ಲಿ ಇದ್ದ ಜಾಗ ಅಲ್ವಾ. 9 o'clock ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ 10ಗೆ ಕಂಪ್ಯೂಟರ್ ಕ್ಲಾಸ್ ಇರೋದ್ರಿಂದ ನಾನು ನಮ್ಮ ಮಮ್ಮಿ ರೆಡಿಯಾಗಿ ಕಂಪ್ಯೂಟರ್ ಕ್ಲಾಸ್ಗೆ ಬಂದ್ವಿ. ಕ್ಲಾಸ್ಗೆ ಬಂದು ಸಿಸ್ಟಮ್ ಆನ್ ಮಾಡಿಕೊಂಡು ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮಮ್ಮಿ ನನ್ನೇ ನೋಡ್ತಿದ್ದಾರೆ ನೋಡಿ. ಮತ್ತೆ ಕಂಪ್ಯೂಟರ್ ಕ್ಲಾಸ್ನ ಮುಗಿಸ್ಕೊಂಡು ಮಾರ್ಟ್ಗೆ ಬಂದಿದ್ರೆ ಒಂದು ಸ್ವಲ್ಪ ಐಟಮ್ ಪರ್ಚೇಸ್ ಇತ್ತು ಅಂತ. ಮತ್ತೆ ತಗೊಂಡು ಮನೆಗೆ ಬಂದಿದ್ರೆ ನನ್ನ ತಮ್ಮ ಟಿವಿ ನೋಡ್ತಿದ್ದ ನೋಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಮತ್ತೆ ಆಫೀಸ್ ಹತ್ರ ಬಂದು ಲೋಡ್ ಆಗಿದ್ದ ಟ್ರಾಲಿನ ಬಿಟ್ಟು ಅನ್ಲೋಡ್ ಆಗಿದ್ದ ಟ್ರಾಲಿನ ಹಾಕೊಂಡು ನಾನು ನಮ್ಮ ಅಮ್ಮ ಸಿಮೆಂಟ್ ಗೋಡನ್ ಕಡೆಗೆ ಹೋಗ್ತಾ ಇದ್ವಿ. ನಮ್ಮ ಟ್ರ್ಯಾಕ್ಟರ್ ಹೋಗ್ತಾ ಇದ್ದಿದ್ದು ಸ್ಪೀಡ್ಗೆ ನಮ್ಮನ್ನೆಲ್ಲ ಗಾಡಿಗಳು ತಪ್ಸ್ಕೊಂಡು ಹೋಗ್ತಿತ್ತು, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ವಿ. ಮತ್ತೆ ಹಂಗೆ ಸಿಮೆಂಟ್ ಗೋಡನ್ ಹತ್ರ ಬಂದೆ. ನಾನು ಒಳಗಡೆಗೆ ಖಾಲಿ ಇಡ್ತಿದ್ದಂಗೆ ಧೂಳೆ ತೊಳ್ತಿತ್ತು. ಮತ್ತೆ ಗಾಡಿಗೆ ಸಿಮೆಂಟ್ ಮೂಟೆ ಎಲ್ಲ ಲೋಡ್ ಆಗ್ತಿತ್ತು. ನಮಗೆ ಇವತ್ತು ಲೋಡ್ ಹಾಕ್ಬೇಕಾದ್ರೆ ಪರಿಸ್ಥಿತಿ ಕಷ್ಟ ನೋಡಿ ನಮ್ಮ ಅಪ್ಪ ಅಮ್ಮ ನಮಗೆ ಹಾಕ್ತಿದ್ದಾರೆ ಅನಿಸ್ತು. ಈ ಬಿಸಿಲಲ್ಲಿ ನಾವು ಆಚೆ ನಿಂತ್ಕೊಳ್ಳೋಕೆ ಆಗಲ್ಲ ಅಂತದವರು ಬಿಸಿಲಲ್ಲಿ ಗಾಡಿಗೆ ಲೋಡ್ ಮಾಡ್ತಿದ್ರು. ಗಾಡಿಗೆ ಲೋಡ್ ಆದಮೇಲೆ ಅದನ್ನು ತೊಗೊಂಡೋಗಿ ಆಫೀಸ್ ಹತ್ರ ಬಿಟ್ಟು ನಾನು ನಮ್ಮ ಅಮ್ಮ ಮನೆಗೆ ಬಂದ್ವಿ. ಮತ್ತು ಮನೆಯಿಂದ ನಮ್ಮ ಅಪ್ಪ ಕೈಯಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಹಾಕ್ಕೊಂಡು ಕ್ಲಾಸ್ಗೆ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರಾಕ್ಟೀಸ್ ಎಲ್ಲ ಆಯಿತು. ನಮ್ಮ ಅಪ್ಪ ಬಂದಿದ್ರು, ಗಾಡಿ ಹತ್ತಿ ಮನೆಗೆ ಬಂದ್ವಿ. ಮನೇಲಿ ಏರ್ ಫ್ರೈಯಲ್ಲಿ ತಂದೂರಿ ಚಿಕನ್ ಮಾಡ್ತಿದ್ರು. ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದೆ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಟಾಟಾ.